ಕೊಲೆ ಆರೋಪಿ ದರ್ಶನ್ಗೆ ಸಿಗುತ್ತಾ ಮನೆ ಊಟದ ಭಾಗ್ಯ? ಇವತ್ತು ಸಂಜೆ 4 ಗಂಟೆಗೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇವತ್ತು ವಿಚಾರಣೆಗಿದೆ. ಈ ವಿಚಾರಣೆಯಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ಮನೆ ಊಟ ಕೊಡಿ ಅಂತ ಹೇಳ್ತಾರೋ, ಮನೆ ಊಟ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳ್ತಾರೋ, ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಸಂಜೆ 4 ಗಂಟೆಗೆ ಹೈಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗುತ್ತೆ. ಇವತ್ತು ಸಂಜೆ 4 ಗಂಟೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಜೈಲೂಟನೇ ಫಿಕ್ಸ್ ಆಗತ್ತಾ, ಇಲ್ಲ ಮನೆ ಊಟ ಸಿಗತ್ತಾ? ಈ ಪ್ರಶ್ನೆಗಳಿಗಿದೆ. ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ದರ್ಶನ್ ಮನೆ ಊಟವನ್ನ ಹೇಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅಂತ. ಮೊದಲಿಗೆ ಆರೋಗ್ಯದ ನೆಪವನ್ನ ಒಡ್ಡಲಾಗಿತ್ತು. ನೋಡಿ, ಮೊದಲಿಗೆ ಆರೋಗ್ಯದ ನೆಪವನ್ನ ಒಡ್ಡಲಾಗಿತ್ತು. ಜೈಲಿನಲ್ಲಿರುವಂತ ಊಟವನ್ನ ಸೇವಿಸೋಕೆ ಸಾಧ್ಯವೇ ಆಗ್ತಾ ಇಲ್ಲ, ನಂಗೆ ಇಲ್ಲಿ ಊಟ ಮಾಡಕ್ ಆಗ್ತಿಲ್ಲ, ನಂಗೆ ಊಟ ಬೇಡ ಅಂತ ಹೇಳಿದ್ರು. ನಂಗೆ ಮನೆ ಊಟ ಬೇಕು ಅಂತ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾಗ. ಸೊ ಅದಾದ ಮೇಲೆ ರಾಜ್ಯಾತಿಥ್ಯ ಹೇಗಿತ್ತು ಅನ್ನೋದು ಗೊತ್ತಿತ್ತು. ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದಾರೆ. ಈಗಂತೂ ಬಳ್ಳಾರಿಯಲ್ಲಿ ಊಟ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಸ್ವತಃ ದರ್ಶನ್ ಅವರು ಅವರ ಪತ್ನಿ ಜೊತೆಗೆ ಹೇಳ್ಕೊಂಡು ಬೇಸರ ಮಾಡಿದ್ದು ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಒಂದು ಆರೋಗ್ಯ ಹದಗೆಡ್ತಾ ಇದೆ, ಊಟ ತಿಂಡಿ ಮಾಡೋಕ್ಕಾಗ್ತಿಲ್ಲ, ಅಡ್ಜಸ್ಟ್ ಆಗೋಕ್ಕಾಗ್ತಾ ಇಲ್ಲ, ಫಿಲಮ್ ಮಾಡೋಕ್ಕಿದೆ, ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕಿದೆ, ನಂಗೆ ಮನೆ ಊಟ ಬೇಕು, ಮನೆ ಊಟಕ್ಕೊಂದು ಅವಕಾಶ ಕಲ್ಪಿಸ್ಕೊಡಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಆದರೆ ಠಾಣಾಧಿಕಾರಿಗಳು, ಜೈಲಿನ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಇವರಿಗೆ ಮನೆ ಊಟವನ್ನು ಕೊಡೋದು ಬೇಡ, ಇಲ್ಲಿದು ಊಟ ಚೆನ್ನಾಗೇ ಇದೆ, ಎಲ್ಲರೂ ಇದೇ ಊಟವನ್ನು ಸೇವಿಸ್ತಾ ಇದ್ದಾರೆ, ಇವರಿಗೇನಾದರೂ ಮನೆ ಊಟ ಅಂತ ಕೊಡ್ತು ಅಂತಂದರೆ ಬೇರೆಯವರು ಕೂಡ ಕೇಳ್ತಾರೆ ಅಂತ ಹೇಳಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಟ ದರ್ಶನ್ ಇವತ್ತು ಅಥವಾ ನಾಳೆ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸೋಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ದರ್ಶನ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ವಕೀಲರೊಂದಿಗೆ ಚರ್ಚಿಸಿದ್ದಾರೆ ನಟ ದರ್ಶನ್. ಚಾರ್ಜ್ ಶೀಟ್ ನಲ್ಲಿರುವಂತಹ ಅಂಶಗಳ ಬಗ್ಗೆ ಚರ್ಚಿಸಿದ್ದಾರೆ ದರ್ಶನ್. ಬಳ್ಳಾರಿ ಜೈಲಲ್ಲೇ ವಕೀಲರೊಂದಿಗೆ ಆರೋಪಿ ದರ್ಶನ್ ಚರ್ಚೆಯನ್ನ ಮಾಡಿದ್ದಾರೆ. ಇವತ್ತು ಅಥವಾ ನಾಳೆ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರಲಿಲ್ಲ, ಆದರೆ ಇವತ್ತು ಅಥವಾ ನಾಳೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ದರ್ಶನ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರ ವಕೀಲರ ಬಳಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇದೆ.